ಎಲ್ಲ ವೀಕ್ಷಕರಿಗೆ ಒಂದು ವಿಚಾರ, ನಮಗೆ ಗಾಳಿ ನೀರು ಎಲ್ಲ ಸ್ವಚ್ಛವಾಗಿರ್ಬೇಕಲ್ಲ, ಇದ್ರ ಬಗ್ಗೆ ಇವತ್ತು ನೀರು, ಬಾವಿ ನೀರಿನ ಬಗ್ಗೆ ಒಂದು ವಿಚಾರಗಳನ್ನು ನಾನು ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್, ಬಾವಿ ನೀರು ಯಾಕೆ ಸರ್ ಅಷ್ಟೊಂದು ಶ್ರೇಷ್ಠ? ಬಾವಿ ನೀರು ಯಾಕೆ ಶ್ರೇಷ್ಠ ಅಂತ ಕೇಳ್ತೀರಾ? ಇದು ಆ್ಯಕ್ಚುಲಿ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರೊಳಗೆ ನಮಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಐರನ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಮತ್ತು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇದರೊಳಗೆಲ್ಲ ಇರುತ್ತೆ. ಅದು ನಮ್ಮ ದೇಹಕ್ಕೆ ಬೇಕಾಗುವಂಥ ವೈರಸ್ಗಳಿರುತ್ತೆ, ಬ್ಯಾಕ್ಟೀರಿಯಾಗಳಿರುತ್ತೆ. ಇದರಿಂದ ಕುಡಿಯೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಇವತ್ತಿನ ಕಾಲಘಟ್ಟದಲ್ಲಿ, ಈ ಏನೇನೋ ಫಿಲ್ಟ್ರೆಲ್ಲ ತಂದು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಅದು ಮಾರಕ, ಅದು ನಮಗೆ ಪೂರಕವಾಗಿಲ್ಲ. ಅದು ಯಾಕೆ ಮಾರಕ ಅಂದರೆ ಅದು ಫಿಲ್ಟ್ರ್ ಮಾಡುತ್ತೆ, ಯಾವುದನ್ನು ಮಾಡುತ್ತೆ, ಮ್ಯಾಗ್ನೀಷಿಯಮ್ ಮಾಡುತ್ತೆ, ಪೊಟ್ಯಾಷಿಯಮ್ ಮಾಡುತ್ತೆ, ಕ್ಯಾಲ್ಸಿಯಮ್ ಮಾಡುತ್ತೆ, ಹಾಗೂ ಬ್ಯಾಕ್ಟೀರಿಯಾಗಳು, ನಮಗೆ ಬೇಕಾಗುವಂಥ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ಅದನ್ನೆಲ್ಲವನ್ನು ಫಿಲ್ಟ್ರ್ ಮಾಡುತ್ತೆ, ಬರೀ ನೀರು ಕೊಡುತ್ತೆ. ಅದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಡೌನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಆದ್ದರಿಂದ ಹಿಂದಿನವರು ನೋಡಿ ನೀವು, ಹಿಂದೆ ಯಾರ್ಯಾರು ಬಾವಿ ನೀರು ಬಳಸ್ತಾ ಇದ್ರೋ ಅವರು ಎಲ್ಲರೂ ಕೂಡ ತುಂಬ ಆರೋಗ್ಯವಾಗಿರ್ತಿದ್ರು. ಕಾರಣ ಏನು ಅಂದರೆ ನಮ್ಮ ಆರೋಗ್ಯಕ್ಕೆ ನೀರು ಕೂಡ ಅಷ್ಟೇ ಕಾರಣ. ಹೇಗೆ ಗಾಳಿ, ಬೆಳಕು, ನೀರು ಅಂತ ಹೇಳ್ತೀವಿ, ಇವೆಲ್ಲ ಪ್ರಕೃತಿದತ್ತವಾಗಿರ್ತೀವಿ ಬಂದಿರ್ತಕ್ಕಂಥದ್ದು. ಸರ್, ಎಕ್ಸಸೈಸ್ ಆಗೋದಲ್ಲ ಸರ್ ಅವಾಗ? ನೋಡಿ, ಇಷ್ಟೇ ಅಲ್ಲ, ಹೀಗೆ ಎಳಿತೀವಲ್ಲ ಪ್ರತಿದಿನ, ಎಳೆಯೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ಲು ಡೌನ್ ಆಗುತ್ತೆ ಅಂತ ತಿಳ್ಕೊಂಡಿದ್ರಿ. ಡೌನ್ ಆಗಲ್ಲ, ಜಾಸ್ತಿ ಆಗುತ್ತೆ. ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ, ಆರೋಗ್ಯ ಹೆಚ್ಚುತ್ತೆ. ಪರಿಶುದ್ಧವಾದ ನೀರನ್ನು ನಾವು ಕುಡಿಯಬಹುದು. ಏನೂ ಇರೋದಿಲ್ಲ ಬಾವಿಯೊಳಗೆ, ಏನೂ ಇರಲ್ಲ. ನೋಡಿ, ಬೇಕಾದ್ರೆ ಕುಡಿದು ನೋಡಿ ಎಷ್ಟು ಪರಿಶುದ್ಧವಾಗಿದೆ ನೀರು ಅಂತ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇಶು ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ.